ಇವತ್ತಿನ ಪ್ರಸಂಗಾಂಶ ಜನವಾಗಿಗಳಿಗೆ ಸಂತೋಷವಾಗಿದ್ದೀರಿ. ದೇವರು ನಿನ್ನ ಹಿತಕ್ಕಾಗಿ ಮಾಡುವ ಆಲೋಚನೆಗಳು, ಅದ್ಭುತಗಳು ಬಹಳ ವಿಶೇಷವಾಗಿ ಇರುತ್ತವೆ. ಕೀರ್ತನೆಗಳು ಬರೆದ ಪುಸ್ತಕ 40ನೇ ಅಧ್ಯಾಯ 5ನೇ ವಚನ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅಸಂಖ್ಯವಾಗಿವೆ. ಮಗನೇ, ಸಹೋದರ ಸಹೋದರಿ, ದೇವರಿಗೆ ಸ್ತೋತ್ರ. ಒಂದು ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ನಿನ್ನ ಜೀವಿತದಲ್ಲಿ ದೇವರು ಮಾಡುವಂತ ಕಾರ್ಯಗಳು ಸಾಧಾರಣವಾಗಿ ಇರಲ್ಲ. ನಿನ್ನ ಕುರಿತಾಗಿ, ನಿನ್ನ ಹಿತಕ್ಕಾಗಿ ದೇವರು ಮಾಡುವಂತ ಆಲೋಚನೆ ಅದು ಸಾಧಾರಣವಾಗಿ ಇರಲ್ಲ, ಅದು ಮಾಮೂಲಿಯಾಗಿರಲ್ಲ. ನಿನ್ನ ಜೀವಿತದಲ್ಲಿ ದೇವರು ನಿನ್ನ ಕುರಿತಾಗಿ ಮಾಡುವಂತ ಆಲೋಚನೆ ಅದು ವಿಶೇಷವಾಗಿರುತ್ತೆ. ದೇವರು ನಿನ್ನ ಜೀವಿತದಲ್ಲಿ ಮಾಡುವಂತ ಕಾರ್ಯ, ಅದ್ಭುತಗಳು ಅದು ಸಾಧಾರಣವಾಗಿರಲ್ಲ, ಅದು ವಿಶೇಷವಾಗಿರುತ್ತೆ. ಮಗನೇ, ಹಾಗಾದ್ರೆ ನನ್ನ ಮುಂದೆ ಒಂದು ಪ್ರಶ್ನೆ ಬರುತ್ತೆ. ದೇವರು ಹೇಳ್ತಾನೆ, ನಿನ್ನ ಬಗ್ಗೆ ದೇವರು ಯೋಚನೆ ಮಾಡೋದೇ ವಿಶೇಷವಾಗಿ, ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡದೆ ವಿಶೇಷವಾಗಿ. ನನಗೊಂದು ಪ್ರಶ್ನೆ, ಹೇಗೆ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ಕುರಿತಾಗಿ ವಿಶೇಷವಾಗಿ ಆಲೋಚನೆ ಮಾಡ್ತಾನೆ? ಹೇಗೆ ನಿನ್ನ ಜೀವಿತದಲ್ಲಿ ದೇವರು ವಿಶೇಷವಾಗಿ ಅದ್ಭುತ ಮಾಡ್ತಾನೆ? ಈ ಲೋಕದಲ್ಲಿ ಒಬ್ಬ ತಂದೆ ಯಾವ ರೀತಿಯಾಗಿ ತನ್ನ ಮಗನಿಗೆ ಸಹಾಯ ಮಾಡ್ತಾನೋ, ಯಾವ ರೀತಿ ತನ್ನ ಮಗನನ್ನು ಪೋಷಿಸ್ತಾನೋ, ಯಾವ ರೀತಿ ತನ್ನ ಮಗನಿಗೋಸ್ಕರ ತ್ಯಾಗ ಮಾಡ್ತಾನೋ, ಆ ರೀತಿ ಇರುತ್ತಾ ದೇವರು ನಿನ್ನ ಜೀವಿತದಲ್ಲಿ ಮಾಡುವಂತ ವಿಶೇಷ ಆಶೀರ್ವಾದ? ಅಲ್ಲ, ಅದಕ್ಕಿಂತ ದೊಡ್ಡದಾಗಿರುತ್ತೆ. ದೇವರು ವಿಶೇಷವಾದಂತ ಕಾರ್ಯ ಅಂತ ಪಾಸ್ಟ್ರೆ, ದೇವರು ವಿಶೇಷವಾದ ಆಲೋಚನೆ ಮಾಡ್ತಾನೆ ನನ್ನ ಬಗ್ಗೆ, ನನ್ನ ಜೀವಿತದಲ್ಲಿ ವಿಶೇಷವಾಗಿ ಅದ್ಭುತ ಮಾಡ್ತಾನೆ ಅಂತ ಹೇಳ್ತಿರಲ್ಲ, ಅದು ಹೇಗಿರುತ್ತೆ? ಒಬ್ಬ ತಾಯಿ ತನ್ನ ಮಗುನ ಸಾಕುವ ಪ್ರಕಾರನ, ಒಬ್ಬ ತಾಯಿ ತನ್ನ ಮಗುನ ಪೋಷಿಸುವ ಪ್ರಕಾರನ, ಒಬ್ಬ ತಾಯಿ ತನ್ನ ಮಗುವಿಗೋಸ್ಕರ ತ್ಯಾಗ ಮಾಡುವಷ್ಟಿರುತ್ತಾ? ಅಲ್ಲ, ಅದಕ್ಕಿಂತ ದೊಡ್ಡದಾಗಿರುತ್ತೆ. ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತ ಕಾರ್ಯ ಹೇಗಿರುತ್ತೆ ಅಂದ್ರೆ, ಒಬ್ಬ ಗಂಡ ತನ್ನ ಹೆಂಡತಿಗೋಸ್ಕರ ಏನ್ ಸಹಾಯ ಮಾಡ್ತಾನೋ, ಒಬ್ಬ ಗಂಡ ತನ್ನ ಹೆಂಡತಿಗೋಸ್ಕರ ಏನ್ ತ್ಯಾಗ ಮಾಡ್ತಾನೋ, ಆಗಿರುತ್ತ ದೇವ್ರು ನಿನ್ನ ಜೀವಿತದಲ್ಲಿ ಮಾಡುವಂತ ಕಾರ್ಯ? ನೋ, ಅದಕ್ಕಿಂತ ದೊಡ್ಡದಾಗಿರುತ್ತೆ. ಒಬ್ಬ ಹೆಂಡತಿ ತನ್ನ ಗಂಡನಿಗೋಸ್ಕರ ಏನ್ ಸಹಾಯ ಮಾಡ್ತಾಳು, ಒಬ್ಬ ಹೆಂಡತಿ ತನ್ನ ಗಂಡನಿಗೋಸ್ಕರ ಏನು ತ್ಯಾಗ ಮಾಡ್ತಾಳು, ಒಬ್ಬ ಹೆಂಡತಿ ತನ್ನ ಗಂಡನಿಗೋಸ್ಕರ ಎಷ್ಟೆಲ್ಲ ಪ್ರಯಾಸ ಪಡ್ತಾಳೋ, ಅಷ್ಟಿರುತ್ತ ದೇವ್ರು ನಿನ್ನ ಜೀವಿತದಲ್ಲಿ ಮಾಡುವಂತ ಕಾರ್ಯ? ಅಲ್ಲ, ಅದಕ್ಕಿಂತ ದೊಡ್ಡದಾಗಿರುತ್ತೆ. ದೇವರು ಮಾಡುವಂತ ಕಾರ್ಯ ವಿಶೇಷವಾಗಿ ಹೇಗಿರುತ್ತೆ? ಒಬ್ಬ ಪಾಸ್ಟ್ರು ತನ್ನ ವಿಶ್ವಾಸಿಗಳಿಗೋಸ್ಕರ ಏನ್ ಸಹಾಯ ಮಾಡ್ತಾನೋ, ಒಬ್ಬ ಪಾಸ್ಟ್ರು ತನ್ನ ವಿಶ್ವಾಸಿಗಳಿಗೋಸ್ಕರ ಏನ್ ತ್ಯಾಗ ಮಾಡ್ತಾನೋ, ಒಬ್ಬ ಪಾಸ್ಟ್ರು ತನ್ನ ವಿಶ್ವಾಸಿಗಳಿಗೋಸ್ಕರ ಎಷ್ಟೆಲ್ಲ ಪ್ರಯಾಸ ಪಡ್ತಾನೋ, ಅಷ್ಟಿರುತ್ತಾ ದೇವ್ರು ನಿನ್ನ ಜೀವಿತದಲ್ಲಿ ಮಾಡುವಂತ ವಿಶೇಷ ಕಾರ್ಯ? ಅಲ್ಲ, ಅದಕ್ಕಿಂತ ಹೆಚ್ಚಾಗಿರುತ್ತೆ. ಈಗ ಹೇಳ್ತೀನಿ, ಕೇಳಿಸ್ಕೊಟ್ರಿ. ಹಲ್ಲೆಲೂಯ. ದಾವೀದನ ತಂದೆ ತಾಯಿಗಳು ದಾವೀದನನ್ನ ಒಂದು ಕುರಿ ಕಾಯುವನಾಗಿ ಮಾತ್ರ ಮಾಡಿದ್ದಾರೆ. ನನ್ನ ದೇವರವನನ್ನ ಇಸ್ರಾಯೇಲ್ ದೇಶಕ್ಕೆ ರಾಜಾಗಿ ಮಾಡಿದ್ದಾರೆ. ಇದು ವಿಶೇಷ. ಅಂದ್ರೆ ಸೌಲನ ತಂದೆ ತಾಯಿಗಳು ಸೌಲನನ್ನ ಒಂದು ಕತ್ತೆ ಕಾಯುವನಾಗಿ ಮಾಡಿದ್ದಾರೆ. ಇದು ವಿಶೇಷನಾ? ದಶೋತ್ರ. ಆದ್ರೆ ನನ್ನ ದೇವರು ಸೌಲನನ್ನ ಇಸ್ರಾಯೇಲ್ ದೇಶಕ್ಕೆ ಮೊದಲನೇ ರಾಜನಾಗಿ ಮಾಡಿದ್ದಾನೆ. ಇದು ವಿಶೇಷ. ಮೋಶೆಯ ತಂದೆ ತಾಯಿಗಳು ಮೋಶೆಯನ್ನ ಒಂದು ಸಾಧಾರಣ ವ್ಯಕ್ತಿಯಾಗಿ ಮಾತ್ರ ಮಾಡಿದ್ದಾರೆ. ಒಂದು ಕುರಿ ಕಾಯುವನಾಗಿ ಅವನ ಮಾವನನ್ನು ಮಾಡಿದ್ದಾನೆ. ಇದು ವಿಶೇಷನಾ? ದೇವರವನನ್ನ 30 ಲಕ್ಷ ಮಂದಿಯ ಮೇಲೆ ನಾಯಕನಾಗಿ ಮಾಡಿದ್ದಾನೆ. ಇದು ವಿಶೇಷ. ಪೇತ್ರನ ತಂದೆ ತಾಯಿಗಳು ಪೇತ್ರನನ್ನ ಮೀರಿಡಿಯುವಂತ ಒಬ್ಬ ಬೆಸ್ತನನ್ನಾಗಿ ಮಾಡಿದ್ದಾರೆ. ವಿಶೇಷನಾ? ನನ್ನ ದೇವರ ಆ ಪೇತ್ರನನ್ನ ಮನುಷ್ಯರನ್ನು ಹಿಡಿಯುವಂತ ಬೆಸ್ತರಾಗಿ, ಸತ್ತವರನ್ನು ಬದುಕಿಸುವ ರೀತಿಯಲ್ಲಿ ನನ್ನ ದೇವರು ಪೇತ್ರನನ್ನ ಆಶೀರ್ವಾದ ಮಾಡಿದ್ದಾರೆ. ಇದು ವಿಶೇಷ. ಒಂದು ಮಾತು ಹೇಳ್ತೇನೆ, ಹಲ್ಲೆಲೂಯಾ. ನಿನ್ನ ತಾಯಿ ನಿನ್ನನ್ನು ಆಶೀರ್ವಾದ ಮಾಡೋದಕ್ಕಿಂತ ಹೆಚ್ಚಾಗಿ, ನಿನ್ನ ತಂದೆ ಆಶೀರ್ವಾದ ಮಾಡೋದಕ್ಕಿಂತ ಹೆಚ್ಚಾಗಿ, ನಿನ್ನ ಬಂಧುಗಳು ನಿನ್ನ ಆಶೀರ್ವಾದ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದಾನೆ.
ತಂದೆ ತಾಯಿಗಳು ಮಾಡುವಂತ ಕಾರ್ಯ ಸಾಧಾರಣವಾಗಿರುತ್ತೆ. ಬಂಧುಗಳು ನಿನ್ನ ಜೀವಿತದಲ್ಲಿ ಮಾಡುವಂತ ಕಾರ್ಯ ಸಾಧಾರಣವಾಗಿರುತ್ತೆ. ಸ್ನೇಹಿತರು ನಿನ್ನ ಜೀವಿತದಲ್ಲಿ ಮಾಡುವಂತ ಸಹಾಯ ಸಾಧಾರಣವಾಗಿರುತ್ತೆ. ದೇವರು ನಿನ್ನ ಜೀವಿತದಲ್ಲಿ ಮಾಡುವಂತ ಕಾರ್ಯ ಅದು ವಿಶೇಷವಾಗಿರುತ್ತೆ. ಒಂದು ಮಾತು ಹೇಳ್ಬಿಡ್ತೀನಿ, ಹಾಲೆಲೂಯಾ. ನಿನ್ ಗಂಡ ಕೂಡ ಈ ರೀತಿ ಯೋಚನೆ ಮಾಡೋ ನಿನಗೆ ಗೊತ್ತಿಲ್ಲ. ನಿಮ್ಮ ಹೆಂಡತಿ ಕೂಡ ಈ ರೀತಿ ಯೋಚನೆ ಮಾಡೋರು ಗೊತ್ತಿಲ್ಲ. ನಿಮ್ಮ ಎತ್ತ ತಾಯಿ ಕೂಡ ಈ ರೀತಿ ಯೋಚನೆ ಮಾಡೋರು ಗೊತ್ತಿಲ್ಲ. ನಿಮ್ಮ ಎತ್ತ ತಂದೆ ಕೂಡ ನಿಮ್ಮನ್ನು ಈ ರೀತಿ ಯೋಚನೆ ಮಾಡೋರು ಗೊತ್ತಿಲ್ಲ. ನಿಮ್ಮ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋರು ಗೊತ್ತಿಲ್ಲ. ನನ್ನ ದೇವ್ರು ನಿಮ್ಮ ಬಗ್ಗೆ ಒಂದು ಲೆವೆಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದೊಂದು ಸಾರಿ ನಿಮ್ಮ ಸ್ವಂತದವರು ನೀವು ಬದುಕಿದಿರೋ ಸತ್ತಿದಿರೋ ಕೂಡ ನೋಡ್ತಾ ಇಲ್ಲ. ನಿಮ್ಮ ಹತ್ತಿರದವರು ನೀವು ಊಟ ಮಾಡಿರೋ ಉಪವಾಸ ಇದಿರೋ ನೋಡ್ತಾ ಇಲ್ಲ. ಒಂದೊಂದು ಸಾರಿ ನಿಮ್ಮ ಬಂಧುಗಳು ನಿಮ್ಮ ಹತ್ತಿರದವರು ನೀವು ಅನಾರೋಗ್ಯದಲ್ಲಿ ಹಾಸಿಗೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಬಂದು ನೋಡ್ತಾ ಇಲ್ಲ. ನನ್ನ ದೇವ್ರು ನಿನ್ನ ಬಗ್ಗೆ ಆಲೋಚನೆ ಮಾಡ್ತಾನೆ. ಎಂತ ಆಲೋಚನೆ ಗೊತ್ತಾ? ನನ್ನ ದೇವರ ಆಲೋಚನೆ ಮಾಡ್ದಂಗೆ ನಿನ್ನ ಬಗ್ಗೆ, ನಿನ್ನ ಹಿತದ ಕುರಿತಾಗಿ, ನಿನ್ನ ಸುಖದ ಕುರಿತಾಗಿ ನನ್ನ ದೇವರ ಆಲೋಚನೆ ಮಾಡ್ದಂಗೆ ಈ ಭೂಮಿ ಮೇಲೆ ನಿನ್ನ ಬಗ್ಗೆ ಯಾರು ಅಷ್ಟು ಒಳ್ಳೆದಾಗಿ ಯೋಚನೆ ಮಾಡಿಲ್ಲ, ಮಾಡಕ್ಕಾಗಲ್ಲ. ಇನ್ನೂ ಮಾತು ಹೇಳ್ಬಿಡ್ತೀನಿ, ಹಾಲೆಲೂಯಾ. ನನ್ನ ಜೀವಿತದಲ್ಲಿ ನಿನ್ನ ದೇವರು ವಿಶೇಷವಾಗಿ ಅದ್ಭುತ ಮಾಡ್ದಂಗೆ ಈ ಭೂಮಿ ಮೇಲೆ ಅದ್ಭುತ ಮಾಡೋದ್ರಲ್ಲಿ ಆತನಿಗೆ ಸಮಾನ ಇನ್ನೊಬ್ರು ಇಲ್ಲ ರೀ. ವಿಶೇಷ ಅಂದ್ರೆ ಏನ್ ಗೊತ್ತಾ? ಅವ್ರ ಹತ್ರ ಇದ್ದದ್ದು ನಿನಗೆ ಸಿಕ್ಕಿದೆ ಅಂದ್ರೆ ಅದು ವಿಶೇಷ ಅಲ್ಲ. ಯಾರಿಗೂ ಸಿಗದೆ ಇರೋದು ನಿನಗೆ ಸಿಕ್ಕರೆ ಅದು ವಿಶೇಷ. ಎಲ್ಲರಿಗಿಂತ ನೀನೇ ಮೇಲೆ ಇರ್ತೀಯ, ಎಲ್ಲರಿಗಿಂತ ನೀನೇ ಮುಂದೆ ಇರ್ತೀಯ. ಎಲ್ಲರ ಬಿಸಿನೆಸ್ಗಿಂತ ನಿನ್ನ ಬಿಸಿನೆಸ್ ಟಾಪ್ ಅಲ್ಲಿ ಇರುತ್ತೆ. ಎಲ್ಲರ ದುಡಿಮೆಗಿಂತ ನಿನ್ನ ದುಡಿಮೆ ಟಾಪ್ ಅಲ್ಲಿ ಇರುತ್ತೆ. ಎಲ್ಲರ ಸೇವೆಗಿಂತ ನಿಮ್ಮ ಸೇವೆ ಟಾಪ್ ಅಲ್ಲಿ ಇರುತ್ತೆ. ಮಾತು ಹೇಳ್ತೀನಿ, ದೇವರು ನಿನ್ನ ಜೀವಿತದಲ್ಲಿ ಮಾಡುವಂತ ಕಾರ್ಯಗಳು ನೋಡಿ ನಿನ್ನ ಬಂಧುಗಳು ಆಶ್ಚರ್ಯ ಪಡೋ ರೀತಿಯಲ್ಲಿ, ನಿನ್ನ ಸ್ನೇಹಿತರು ಆಶ್ಚರ್ಯ ಪಡೋ ರೀತಿಯಲ್ಲಿ, ಅನ್ಯ ಜನರು ಆಶ್ಚರ್ಯ ಪಡೋ ರೀತಿಯಲ್ಲಿ, ಅಕ್ಕಪಕ್ಕದವರು ಆಶ್ಚರ್ಯ ಪಡೋ ರೀತಿಯಲ್ಲಿ, ದೇವ ಮಕ್ಕಳು ಆಶ್ಚರ್ಯ ಪಡೋ ರೀತಿಯಲ್ಲಿ, ಅಧಿಕಾರಿಗಳು ಆಶ್ಚರ್ಯ ಪಡೋ ರೀತಿಯಲ್ಲಿ, ರಾಜಕೀಯ ನಾಯಕರುಗಳು ಆಶ್ಚರ್ಯ ಪಡೋ ರೀತಿಯಲ್ಲಿ ನನ್ನ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾರಾದ್ರೂ ನಿನ್ನ ನೋಡಿ ಆಶ್ಚರ್ಯ ಪಡ್ತಾರಂದ್ರೆ ಅದು ವಿಶೇಷ ಆಶೀರ್ವಾದ. ಅವ್ರಿಗಿಂತ ಎಲ್ಲದರಲ್ಲಿ ನೀನು ಮೇಲೆ ಇರ್ತೀಯ, ಭಕ್ತಿಯಲ್ಲಿ ಮೇಲೆ ಇರ್ತೀಯ, ಪ್ರಾರ್ಥನೆಯಲ್ಲಿ ಮುಂದೆ ಇರ್ತೀಯ, ಆರ್ಥಿಕ ವಿಷಯದಲ್ಲಿ ಮುಂದೆ ಇರ್ತೀಯ. ಎಲ್ಲ ವಿಷಯದಲ್ಲಿ ಯೋಬಂತರ ದೇವರು ನಿನ್ನನ್ನ ನಂಬರ್ 1 ಆಗಿ ಆಶೀರ್ವದಿಸುವ ದೇವರಾಗಿದ್ದಾನೆ. ಮಗನೇ ಸೌದು ಚೆನ್ನಾಗಿ ಕೇಳಿಸ್ಕೊಡ್ರಿ. ಮೋಶೆ 30 ಲಕ್ಷ ಮಂದಿ ಮೇಲೆ ನಾನು ನಾಯಕನಾಗ್ತೇನೆ ಅಂತ ಮೋಶೆಗೆ ಗೊತ್ತಿಲ್ಲ. ಮೋಶೆ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಮೋಶೆ ನಾಯಕನಾಗ್ತಾನಂತ. ಮೋಶೆ ಬಂಧುಗಳಿಗೆ ಕೂಡ ಗೊತ್ತಿಲ್ಲ ಮೋಶೆ ನಾಯಕನಾಗ್ತಾನಂತ. ಮೋಶೆ ಫ್ರೆಂಡ್ಸ್ ಕೂಡ ಗೊತ್ತಿಲ್ಲ ಮೋಶೆ ನಾಯಕನಾಗ್ತಾನಂತ. ಒಂದೇ ಸಾರಿ ದೇವರು ಅವನನ್ನ ರಾಜಾಗಿ ಮಾಡಿ ನಿಲ್ಲಿಸಿದ್ದಾರೆ. ಮೋಶೆ ಅನ್ಕೊಂಡಿದಾನ? ತಂದೆ ತಾಯಿಗಳು ಅನ್ಕೊಂಡಿದಾರ? ರಿಲೇಷನ್ಸ್ ಅನ್ಕೊಂಡಿದಾರ? ಫ್ರೆಂಡ್ಸ್ ಅನ್ಕೊಂಡಿದಾರ? ದೇವ್ರು ಏನ್ ಮಾಡಿದ? ಒಂದೇ ಸಾರಿ ಏನ್ ಮಾಡಿದಾನೆ? ಇದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ರಾಜ ಆದ್ರೆ ನೋಡೋರಿಗೆ ಹೆಂಗಿರುತ್ತೆ? ಆಶ್ಚರ್ಯವಾಗಿರುತ್ತೆ. ಅದೇ ವಿಶೇಷ. ದಾವಿದನಿಗೆ ಗೊತ್ತಿಲ್ಲ ನಾನು ರಾಜ ಆಗ್ತೀನಂತ. ದಾವಿದನ ತಂದೆ ತಾಯಿಗಳು ಕೂಡ ಗೊತ್ತಿಲ್ಲ ದಾವಿದ ರಾಜ ಆಗ್ತಾನಂತ. ದಾವಿದನ ರಿಲೇಷನ್ಸ್ಗೂ ಗೊತ್ತಿಲ್ಲ ದಾವಿದ ರಾಜ. ದಾವಿದನ ಫ್ರೆಂಡ್ಸ್ ಕೂಡ ಗೊತ್ತಿಲ್ಲ ದಾವಿದ ರಾಜ ಆಗ್ತಾನಂತ. ಹೆಂಗ್ ಗೊತ್ತಿರ್ತ್ರಿ? ಯಾಕಂದ್ರೆ ಅವನಂತ ಕುಲದಲ್ಲಿ ಹುಟ್ಟಿಲ್ಲ. ಅವರಪ್ಪ ಏನ್ ರಾಜ ಅಲ್ಲ, ಸಾಧಾರಣ ವ್ಯಕ್ತಿ. ಆ ದಾವೀದನನ್ನ ದೇವರು ಒಂದೇ ಬಾರಿ ಆರಿಸ್ಕೊಂಡು ಇಸ್ರಾಯೇಲ್ ಸಿಂಹಾಸನದ ಮೇಲೆ ದೇವರು ಅವನನ್ನ ರಾಜ ಆಗಿ ನಿಲ್ಲಿಸಿದಾನೆ. ಪೇತ್ರ ಮೀನುಡಿಯುವಂತ ಬೆಸ್ತ ಒಂದೇ ಸಾರಿ ದೇವ್ರು ಕರ್ಕೊಂಬಂದು ಅವನನ್ನು ಪಾಸ್ಟರ್ ಆಗಿ ನಿಲ್ಲಿಸಿದಾನೆ. ಸತ್ತವ್ರನ್ನ ಬದುಕಿಸೋ ತರ ಅವನನ್ನು ಉಪಯೋಗ ಮಾಡಿದಾನೆ. ನೋಡೋರಿಗೆಲ್ಲ ಏನಾಗಿದೆ? ವಿಶೇಷ. ಒಬ್ಬ ಕುಡುಕನ ಮಗನನ್ನು ಕರ್ಕೊಂಬಂದು ದೇವರು 5,000 ಜನರ ಮೇಲೆ ಪಾಸ್ಟರ್ ಆಗಿ ಮಾಡಿದಾನೆ. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಈ ಪ್ರಪಂಚ ಏನ್ ಮಾಡುತ್ತೆ ಗೊತ್ತಾ? ಯಾರು ಓದಿರ್ತಾರೋ, ಯಾರು ಎಲ್ಲ ನಿಪುಣರಾಗಿರುತ್ತಾರೋ, ಯಾರಿಗೆಲ್ಲ ವಿದ್ಯೆಗಳು ಗೊತ್ತಿರುತ್ತೋ, ಯಾರಿಗೆಲ್ಲ ತಲಾಂತಗಳು ಗೊತ್ತಿರುತ್ತೋ, ಪ್ರಪಂಚ ಹೇಳುತ್ತೆ ಇವನ್ ರಾಜ ಆಗಲಿಕ್ಕೆ ಅರ್ಹನು, ಇವನ್ ರಾಜ ಆಗ್ಲಿಕ್ಕೆ ಯೋಗ್ಯನು, ಇವನ ಹತ್ರ ರಾಜನಾಗುವಂತ ಕ್ವಾಲಿಟಿ ಇದೆ.
ನನ್ನ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ಪರವಾಗಿಲ್ಲ, ಏನು ಜ್ಞಾನ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಜ್ಞಾನ ಕೊಟ್ಟು ನಾನು ಅವನನ್ನ ರಾಜ ಆಗಿ ಮಾಡುತ್ತೇನೆ. ಓದಿರೋರ್ನ ರಾಜ ಮಾಡೋದು ದೊಡ್ಡದಲ್ಲ, ದೇವರಿಗೆ ಸ್ತೋತ್ರ. ಓದಿಲ್ದವ್ರನ್ನ ರಾಜ ಮಾಡೋದು ಅದು ನನ್ನ ದೇವರ ದೊಡ್ಡತನ. ನಿಮ್ಮನ್ನ ದೇವರು ನಿಮ್ಮ ಶತ್ರುಗಳು ಗುಂಡಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರಬೇಕು, ಅಷ್ಟರ ಮಟ್ಟಿಗೆ ದೇವರು ನಿಮ್ಮ ಕುಟುಂಬನ ಮೇಲೆತ್ತುತ್ತಾನೆ, ನಿಮ್ಮ ಗಂಡನ ಮೇಲೆತ್ತುತ್ತಾನೆ, ನಿಮ್ಮ ಮಕ್ಕಳನ್ನ ಮೇಲೆತ್ತುತ್ತಾನೆ, ನಿಮ್ಮ ದುಡಿಮೆನ ಮೇಲೆತ್ತುತ್ತಾನೆ, ನಿಮ್ಮ ವ್ಯಾಪಾರದ ಮೇಲೆತ್ತುತ್ತಾನೆ, ಈ ಸೇವೆನ ದೇವರು ಮೇಲೆತ್ತುತ್ತಾನೆ. ನೀನು ಮೇಲೆ ಬರ್ಲಿಕ್ಕೆ ನಿನಗೊಂದು ಪೊಲೀಸ್ ಪವರ್ ಇಲ್ಲದೆ ಇರಬಹುದು, ನೀನು ಮೇಲೆ ಬರ್ಲಿಕ್ಕೆ ನಿನಗೊಂದು ಪೊಲಿಟಿಕಲ್ ಪವರ್ ಇಲ್ಲದೆ ಇರಬಹುದು, ನೀನು ಮೇಲೆ ಬರ್ಲಿಕ್ಕೆ ನಿನಗೊಂದು ಮನಿ ಪವರ್ ಇಲ್ಲದೆ ಇರಬಹುದು, ನಿನ್ನ ಮೇಲೆ ತರಲಿಕ್ಕೆ ಜೀಸಸ್ ಪವರ್ ನಿನ್ನೊಂದಿಗಿದೆ, ಯೇಸಯ್ಯ ಪವರ್ ನಿನ್ನೊಂದಿಗಿದೆ. ಈ ಲೋಕದಲ್ಲಿ ಈ ಮಾತು ಕೇಳಿ ನಿಮ್ ತಲೆ ಕೆಟ್ಟದ್ರ ಆಮೇಲೆ ಹೇಳಿ, ಈ ಲೋಕದಲ್ಲಿ ಒಬ್ಬ ತಂದೆ ಅವನ ಮಗನನ್ನು ಒಂದು ಕೂಲಿಕಾರನಾಗಿ ಮಾಡಿದನಂದ್ರೆ ಆ ತಂದೆ ಕೆಪಾಸಿಟಿ ಅದು. ಈ ಲೋಕದಲ್ಲಿ ಒಬ್ಬ ತಂದೆ ತನ್ನ ಮಗನನ್ನ ಒಬ್ಬ ವ್ಯವಸಾಯಗಾರನಾಗಿ ಮಾಡಿದನಂದ್ರೆ ಆತನ ಕೆಪಾಸಿಟಿ. ಈ ಲೋಕದಲ್ಲಿ ಒಬ್ಬ ತಂದೆ ತನ್ನ ಮಗನನ್ನ ಟೀಚರ್ ಆಗಿ ಮಾಡಿದನಂದ್ರೆ ಅದು ಆ ತಂದೆ ಕೆಪಾಸಿಟಿ. ಈ ಲೋಕದಲ್ಲಿ ಒಬ್ಬ ತಂದೆ ತನ್ನ ಮಗನನ್ನ ಪೊಲೀಸ್ ಮಾಡಿದನಂದ್ರೆ ಅದು ಆತನ ಕೆಪಾಸಿಟಿ. ಅರಣ್ಯದಲ್ಲಿ ಮೋಶನ ತಕೊಂಡ್ಬಂದು 30 ಲಕ್ಷ ಜನರ ಮೇಲೆ ಪಾಸ್ಟ್ ಆಗಿ ಮಾಡಿದ್ರೆ ಅದು ನನ್ನ ದೇವರ ಕೆಪಾಸಿಟಿ. ಸತ್ತವ್ರನ್ನ ಎಬ್ಬಿಸಿದಾರಂದ್ರೆ ಅದು ನನ್ನ ದೇವರ ಕೆಪಾಸಿಟಿ. ಸಮುದ್ರದ ಬಿರುಗಾಳಿನ ನಿಲ್ಲಿಸಿದಾರಂದ್ರೆ ಅದು ನನ್ನ ದೇವರ ಕೆಪಾಸಿಟಿ. ಸೂರ್ಯ ಚಂದ್ರನ ನಿಲ್ಲುವಂತೆ ಮಾಡಿದರಂದ್ರೆ ಅದು ನನ್ನ ದೇವರ ಕೆಪಾಸಿಟಿ. ಸತ್ತು 4 ದಿನ ಸಮಾಧಿಯಲ್ಲಿ ಕೊಳತಂತ ಲಾಜರ್ನ ದೇವರು ಎಬ್ಬಿಸಿದ್ದಾರೆ 4ನೇ ದಿನದಲ್ಲಿ ಅಂದ್ರೆ ನನ್ನ ದೇವರ ಕೆಪಾಸಿಟಿ. ಅಮ್ಮ ಒಂದ್ ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಯೋಸೇಫನ ಅಣ್ಣಂದಿರು ಯೋಸೇಫನಿಗೆ ಆ ಹಿತವನ್ನೇ ಮಾಡಿದ್ದಾರೆ, ಕೆಟ್ಟದನ್ನೇ ಮಾಡಿದ್ದಾರೆ. ಆದ್ರೆ ನನ್ನ ದೇವರು ಈಗ ಯೋಸೇಫನಿಗೆ ಹಿತವನ್ನೇ ಮಾಡಿದ್ದಾನೆ. ಈಗ ಸೌಲನು ದಾವಿದನಿಗೆ ಆ ಹಿತವನ್ನೇ ಮಾಡಿದ್ದಾನೆ, ಅಂದ್ರೆ ಕೆಟ್ಟದ್ದನ್ನೇ ಮಾಡಿದ್ದಾನೆ. ಆದ್ರೆ ನನ್ನ ದೇವರು ದಾವಿದನಿಗೆ ಹಿತವನ್ನೇ ಉಂಟು ಮಾಡಿದ್ದಾನೆ. ಫರೋ ರಾಜ ಮೋಶೆಗೆ, ಆರೋನರಿಗೆ, ಇಸ್ರಾಯೇಲರಿಗೆ ಆ ಹಿತವನ್ನೇ ಮಾಡಿದ್ದಾನೆ, ಅಂದ್ರೆ ಕೆಟ್ಟದನ್ನೇ ಮಾಡಿದ್ದಾನೆ. ಆದ್ರೆ ನನ್ನ ದೇವರು ಮೋಶೆ ಜೊತೆಗಿದ್ದು, ಆರೋನ ಜೊತೆಗಿದ್ದು, ಇಸ್ರಾಯೇಲರ ಜೊತೆಗಿದ್ದು, ಮೋಶೆ, ಆರೋನ್, ಇಸ್ರಾಯೇಲರಿಗೆ ನನ್ನ ದೇವರು ಹಿತವನ್ನೇ ಉಂಟು ಮಾಡಿದ್ದಾನೆ. ಒಂದು ಮಾತು ಹೇಳ್ರಿ, ಜನರು ನಿಮಗೆ ಕೆಟ್ಟದೇ ಮಾಡ್ತಾ ಇದ್ದಾರಾ? ಜನರು ನಿಮ್ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾ ಇದ್ದಾರಾ? ಜನರು ನಿಮ್ ಬಗ್ಗೆ ಕೆಟ್ಟದಾಗೆ ಬಿತ್ತುತ್ತಾ ಇದ್ದಾರಾ? ಈಗ ಯೋಸೇಫನ ಜೊತೆಗಿದ್ದ ದೇವರು, ದಾವೀದನ ಜೊತೆಗಿದ್ದ ದೇವರು, ಮೋಶೆ, ಆರೋನ್, ಇಸ್ರಾಯೇಲರ ಜೊತೆಗಿದ್ದ ದೇವರು, ದೇವರಿಗೆ ಸ್ತೋತ್ರ. ಅವರೆಲ್ಲರೂ ಆ ಹಿತವನ್ನೇ ಮಾಡಿದ್ರು. ಹಿತವನ್ನು ಮಾಡಿ ಅವ್ರನ್ನ ನಡೆಸಿದ ದೇವರು 100 ಜನ ನಿಮಗೆ ವಿರೋಧ ಮಾಡಲಿ, 100 ಜನ ನಿಮಗೆ ಕೆಟ್ಟದು ಮಾಡಲಿ, 100 ಜನ 1000 ಜನ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಿತ್ತಲಿ, ನಿನ್ನ ಹಿತವನ್ನು ಯೋಚನೆ ಮಾಡುವ ದೇವರು, ನಿನ್ನ ಹಿತವನ್ನು ಆಲೋಚಿಸುವ ದೇವರು. ಅವರು ಕೆಟ್ಟದು ಮಾಡಿದ್ರು, ದೇವರು ನಿಮಗೆ ಹಿತವನ್ನೇ ಮಾಡುವವರಾಗಿದ್ದಾರೆ. ಒಂದು ಮಾತು ಹೇಳ್ತೀನಿ, ನಿಮ್ಮ ವೈರಿಗಳು, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಅನ್ಕೊಂಡಿದ್ದಾರೋ ಅದು ನಡೆಯಲ್ಲ. ದೇವರು ನಿಮ್ಮ ಬಗ್ಗೆ ಏನು ಅನ್ಕೊಂಡಿದ್ದಾನೋ ಅದೇ ಜರುಗುತ್ತದೆ. ಪ್ರಪಂಚದಲ್ಲಿ ಬಹಳ ಜನ ನಿನಗೆ ಆಹಿತವನ್ನು ಮಾಡ್ತಾ ಇದ್ದಾರೆ, ಕೆಟ್ಟದು ಮಾಡ್ತಾ ಇದ್ದಾರೆ. ದೇವರು ನಿನ್ನ ಜೊತೆಗಿದ್ದು ಎಲ್ಲಾನ ತಪ್ಪಿಸ್ತಾ ಇದ್ದಾನೆ. ಅವ್ರು ಮಾಡುವ ಎಲ್ಲ ಕುತಂತ್ರನ ತಪ್ಪಿಸ್ತಾ ಇದ್ದಾನೆ, ಅವ್ರು ಮಾಡುವ ಎಲ್ಲ ಕೇಡುಗಳನ್ನ ತಪ್ಪಿಸ್ತಾ ಇದ್ದಾನೆ. ನಮ್ಮನ್ನು ಎಷ್ಟು ತುಳಿಬೇಕಂತ ನೋಡ್ತಾ ಇದ್ದಾರೆ. ಹಾಲೆಲೂಯ. ದೇವರು ಬಿಡ್ತಾ ಇಲ್ಲ. ಯಾಕೆಂದ್ರೆ ಹಾಲೆಲೂಯ, ದೇವರು ನಿನ್ನ ಜೀವಿತದಲ್ಲಿ ಹಿತವನ್ನೇ ಮಾಡ್ಬೇಕಂತ ದೇವರು ತನ್ನ ಹೃದಯದಲ್ಲಿ ತೀರ್ಮಾನ ಮಾಡಿದ್ದಾರೆ. ಯೆರೆಮೀಯನ ಬರೆದ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ. ನಿರೀಕ್ಷೆ ಇರ್ಲಿ. ದೇವರು ಹೇಳ್ತಾನೆ, ನೀನ್ ನಿರೀಕ್ಷೆ ಕಳ್ಕೋಬೇಡ.
ನನ್ನ ಕುಟುಂಬ ಏನಾಗುತ್ತೋ ಏನೋ ಅಂತ ನಿರೀಕ್ಷೆ ಕಳ್ಕೋಬೇಡ. ನನಗೆ ಜಾಬ್ ಸಿಗುತ್ತೋ ಇಲ್ವೋ ಅಂತ ನಿರೀಕ್ಷೆ ಕಳ್ಕೋಬೇಡ. ನನ್ನ ತಾಯಿ, ನನ್ನ ತಂದೆ, ನನ್ನ ಮಗ, ನನ್ನ ಗಂಡ, ನನ್ನ ಮಗಳು ಸ್ವಸ್ಥವಾಗ್ತಾರೋ ಇಲ್ವೋ ಅಂತ ನಿರೀಕ್ಷೆ ಕಳ್ಕೋಬೇಡ. ನನ್ನ ಸಾಲ ತೀರುತ್ತೋ ಇಲ್ವಂತ ನಿರೀಕ್ಷೆ ಕಳ್ಕೋಬೇಡ. ನನ್ನ ಸೇವೆ ಬೆಳೆಯುತ್ತೋ ಇಲ್ವಂತ ನಿರೀಕ್ಷೆ ಕಳ್ಕೋಬೇಡ. ನಾನು ಮನೆ ಕಟ್ತೀನೋ ಇಲ್ವಂತ ನಿರೀಕ್ಷೆ ಕಳ್ಕೋಬೇಡ. ನಾನು ಮಕ್ಕಳು ಮದುವೆ ಮಾಡ್ತೀನೋ ಇಲ್ವಂತ ಒಂದು ನಿರೀಕ್ಷೆ ಕಳ್ಕೋಬೇಡ. ದೇವ್ರು ಹೇಳ್ತಾನೆ, ನಿನಗೆ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು, ನಿನ್ನ ವಿಷಯದಲ್ಲಿ ನಾನು ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನ ನಾನೇ ಬಲ್ಲೆನು. ನಿನ್ ಬಗ್ಗೆ ನಾನು ಏನು ಆಲೋಚನೆ ಮಾಡಿನಂತ ಯಾರಿಗ ಗೊತ್ತು? ನಿನ್ನನ್ನು ಹೇಗೆ ಆಶೀರ್ವಾದ ಮಾಡ್ಬೇಕಂತ ದೇವ್ರು ಹೇಳ್ತಾನೆ, ನನಗೆ ಗೊತ್ತು. ನಾನು ಆಲೋಚನೆ ಮಾಡಿ ಆಲ್ರೆಡಿ. ಅದು ನಿಮ್ಮ ಪಕ್ಕದವರಿಗೆ ಗೊತ್ತಿಲ್ಲ. ಇವತ್ತು ವಾಕ್ಯ ನನಗೂ ಗೊತ್ತಿಲ್ಲ. ನನಗೇನ್ ಮಾಡ್ಬೇಕಂತ ಇದ್ದಾನೆ ಅದು ನಿಮಗೆ ಗೊತ್ತಿಲ್ಲ. ದೇವ್ರು ಹೇಳ್ತಾನೆ, ನಿನ್ನನ್ನು ಏನ್ ಮಾಡ್ಬೇಕು, ನಿನ್ನನ್ನು ಯಾವ ಸ್ಥಿತಿಗೆ ತಕೊಂಡು ಹೋಗ್ಬೇಕು, ನಿನ್ನ ಕುಟುಂಬದಲ್ಲಿ ಏನ್ ಮಾಡ್ಬೇಕು, ನಿನ್ನ ಮಕ್ಕಳ ಜೀವಿತದಲ್ಲಿ ಏನ್ ಮಾಡ್ಬೇಕು, ನಿನ್ನ ಗಂಡನ ಜೀವಿತದಲ್ಲಿ ಏನ್ ಮಾಡ್ಬೇಕು, ನಿನ್ನ ವ್ಯಾಪಾರದಲ್ಲಿ ಏನ್ ಮಾಡ್ಬೇಕು, ನನಗೆ ಗೊತ್ತದಲ್ಲ. ಅವು ಅಹಿತದ ಯೋಚನೆಗಳಲ್ಲ. ನಿಮ್ ಬಗ್ಗೆ ನಾನು ಅಹಿತದ ಆಲೋಚನೆಗಳನ್ನ ಮಾಡಿಲ್ಲ. ಮತ್ತೆ ಎಂತ ಆಲೋಚನೆ ಮಾಡಿ ದೇವ್ರ ಇವ್ರ ಬಗ್ಗೆ? ಹಿತದ ಯೋಚನೆಗಳೇ. ಕೃಪಾ ಸತ್ಯ ಸಂಪೂರ್ಣನಾಗಿರುವ ನಮ್ಮ ಸರ್ವಶಕ್ತನ ತಂದೆಯ ದೇವ, ಈ ಭಾನುವಾರ ದಿನದಲ್ಲಿ ದೇವರು ನಿನ್ನ ಕುರಿತಾಗಿ ವಿಶೇಷವಾದ ಆಲೋಚನೆಗಳನ್ನ, ವಿಶೇಷವಾದ ಅದ್ಭುತಗಳನ್ನ ಮಾಡುತ್ತಾನೆ ಅನ್ನುವಂಥ ಅಂಶದ ಕುರಿತಾಗಿ ಈ ದಿವಸ ನಿನ್ನ ಮಕ್ಕಳ ಜೊತೆ ಮಾತಾಡಿದಕ್ಕಾಗಿ ಸ್ತೋತ್ರ ಅಯ್ಯ. ಮೋಶೆ ತಂದೆ ತಾಯಿಗಳು ಮೋಶೆನ ಸಾಧಾರಣ ವ್ಯಕ್ತಿಯಾಗಿ ಮಾತ್ರ ಮಾಡಿದ್ರು, ಆದ್ರೆ ದೇವರು ಆ ಮೋಶೆಯನ್ನ 30 ಲಕ್ಷ ಮಂದಿಯ ಮೇಲೆ ನಾಯಕನಾಗಿ ದೇವರು ಮಾಡಿದರು. ಅದು ವಿಶೇಷ. ದಾವೀದನ ತಂದೆ ತಾಯಿಗಳು ದಾವೀದನನ್ನ ಒಬ್ಬ ಕುರಿ ಕಾಯುವನಾಗಿ ಮಾತ್ರ ಮಾಡಿದ್ರು. ಪರಲೋಕದ ದೇವರು ಅವನನ್ನ ಇಸ್ರಾಯೇಲ್ ದೇಶಕ್ಕೆ ರಾಜಾಗಿ ಮಾಡಿದರು. ತಂದೆ ತಾಯಿಗಳ ಕಾಲದಿಂದ ಅದೇ ಬಡತನ, ಅದೇ ಸಾಲ, ಅದೇ ದಾರಿದ್ರ್ಯ, ಅದೇ ಶಾಪ, ಅದೇ ಕತ್ತಲೆ, ಅದೇ ಮುಂದುವರಿತಾ ಇದೆಯಾ? ಯಾರು ನಿಮ್ ಜೀವಿತ ಬದಲಾಯಿಸಲಿಕ್ಕಾಗಿಲ್ಲ ಅಂದ್ರು ಈ ಭಾನುವಾರ ಸೈನ್ಯಗಳ ಅಧಿಪತಿಯಾಗಿರುವ ಯೆಶಯ್ಯ ನಿಮ್ಮ ಜೀವಿತನ ಬದಲಾಯಿಸ್ತಾನೆ. ಅದು ಸಾಧಾರಣವಾಗಿ ಅಲ್ಲ, ಆರ್ಡಿನರಿಯಾಗಿ ಅಲ್ಲ, ವಿಶೇಷವಾಗಿ ನಿನ್ನ ಜೀವಿತವನ್ನು ಆತನ ಬದಲಾಯಿಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ಒಬ್ಬ MLA ಜೊತೆಗಿದ್ರೆ ಆತನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಮ್ಮನ ಮೇಲೆ ತತ್ತಾನೆ. ಈ ಲೋಕದಲ್ಲಿ ಒಬ್ಬ ಪೊಲೀಸ್ ಜೊತೆಗಿದ್ರೆ ಆತನ ಸಾಮರ್ಥ್ಯಕ್ಕೆ ನಮ್ಮನ ಮೇಲೆ ತತ್ತಾನೆ. ಸೃಷ್ಟಿಕರ್ತನಾದ ದೇವರ ಜೊತೆ ಇದ್ದರೆ ಆತನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಿನ್ನ ಮೇಲೆ ತತ್ತಾನೆ. ಕೈಗೆಳೆತದಂತ ಮಕ್ಕಳನ್ನ ಮುಟ್ಟು, ಯಾರ್ಯಾರು ಅನಾರೋಗ್ಯದಲ್ಲಿ ಬಂದಿದ್ದಾರೋ ಮುಟ್ಟು, ಯಾರ್ಯಾರು ಕಾಯಿಲೆಯಲ್ಲಿ ಬಂದಿದ್ದಾರೋ ಮುಟ್ಟು, ಯಾರ್ಯಾರು ವಾಸಿಯಾಗದ ರೋಗಗಳಲ್ಲಿ ಬಂದಿದ್ದಾರೋ ಮುಟ್ಟು, ಯಾರ್ಯಾರಿಗೆ ಸಂತಾನ ಇಲ್ವೋ ಮುಟ್ಟು, ಯಾರ್ಯಾರು ಹೊಟ್ಟೆ ಒಳಗಡೆ ಗಡ್ಡೆಗಳಿದೆಯೋ ಮುಟ್ಟು, ಯಾರ್ಯಾರು ಸಾಲಗಳಲ್ಲಿ ಬಾಧೆ ಪಡ್ತಾ ಇದ್ದಾರೋ ಆ ಸಾಲಗಳಿಂದ ಅವ್ರನ್ನ ರಕ್ಷಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.